ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಶ್ರೋತೃಗಳೇ, ಇದೀಗ ಅಗ್ನಿಪುತ್ರಿ ಕೇಳೋಣ. ಕಾಲ ಎನ್ನುವುದು ಮನುಷ್ಯನ ಜೀವನದ ಶೈಲಿಯನ್ನಷ್ಟೇ ಅಲ್ಲ, ಮಾತಿನ ಸಂಸ್ಕೃತಿಯನ್ನೂ ಬದಲಾಯಿಸಿ ಬಿಡುತ್ತದೆ. ವ್ಯಾಸರಲ್ಲಿ ತುಂಬಿದ ಸಭೆಯಲ್ಲಿ ತಪ್ಪು ಮಾಡಿ ತಲೆ ಕೆಳಗೆ ಹಾಕಿ ಕುಳಿತ ಪಾಂಡವರನ್ನು ಕಂಡು ದ್ರೌಪದಿಯಾಡುವ ಮಾತುಗಳಿಗೂ, ಕುಮಾರವ್ಯಾಸನ ದ್ರೌಪದಿ ಅದೇ ಸಂದರ್ಭದಲ್ಲಿ ಆಡುವ ಮಾತುಗಳಿಗೂ ಭೂಮ್ಯಾಕಾಶದ ಅಂತರವಿದೆ ನೋಡಿ. ರಾಜಧರ್ಮದ ಸೂಕ್ಷ್ಮಗಳನ್ನು ಬಲ್ಲ, ಸಂಯಮವನ್ನು ಎಂಥ ಪರಿಸ್ಥಿತಿಯಲ್ಲೂ ಬಿಟ್ಟುಕೊಡದ, ಗಂಡಂದಿರ ಬಗ್ಗೆ ಅಪಾರ ವಿಶ್ವಾಸವುಳ್ಳ ಆ ದ್ರೌಪದಿ ಆಕಾಶದಷ್ಟು ಮಾನ್ಯೆ. ಕುಮಾರವ್ಯಾಸನ ದ್ರೌಪದಿಯಾದರೋ ಅಕ್ಷರಶಃ ಈ ನೆಲದವಳು. ನಮ್ಮ ನಿಮ್ಮಂತೆ 7 ಬೀಳುಗಳಿಗೆ ರೋಷದಿಂದಲೇ ಪ್ರತಿಕ್ರಿಯಿಸುವವಳು. ಏಕೆಂದರೆ ಕುಮಾರವ್ಯಾಸನದು ಅಪ್ಪಟ ದೇಸಿ ಶೈಲಿ. ಅಕಟ ಧರ್ಮಜ ಭೀಮ ಪಲುಗುಣ ನಕುಲ ಸಹದೇವಾದ್ಯರಿರ ಬಾಲಕಿಯನೊಪ್ಪಿಸಿ ಕೊಟ್ಟಿರೆ ಮೃತ್ಯುವಿನ ತಾಳಿಗೆಗೆ. ವಿಕಳಲಾದಿರೆ ನಿಲ್ಲಿ ನೀವೀಗ ಕುಟಿಲರಲ ಭೀಷ್ಮ ಗುರು ಬಾಲ್ಹಿಕ ಕೃಪಾದಿಗಳುತ್ತರವ ಕೊಡಿಯೆಂದಳಂಬುಜಾಕ್ಷಿ. ಅಯ್ಯೋ ಧರ್ಮಜ, ಭೀಮ, ಪಲುಗುಣ, ನಕುಲ, ಸಹದೇವಾದಿಗಳೇ, ಈ ಹೆಣ್ಣನ್ನು ಸಾವಿನ ದವಡೆಗೆ ಒಪ್ಪಿಸಿಕೊಟ್ಟಿರೆ, ಭ್ರಷ್ಟರಾಗಿ ಹೋದಿರೆ, ನೀವೀಗ ಮೋಸಗಾರರಾದಿರಿ. ಭೀಷ್ಮ, ದ್ರೋಣ, ಕೃಪಾದಿಗಳೇ, ನೀವು ನನಗೆ ಉತ್ತರವನ್ನು ಕೊಡಿ. ಧರ್ಮಾತ್ಮನಾದ ನನ್ನ ಪತಿಯಲ್ಲಿರುವ ಸಕಲ ಸದ್ಗುಣಗಳನ್ನೂ ಮರೆತು ಒಂದು ಅಣುವಿನಷ್ಟಾದರೂ ದೋಷವಿದೆ ಎಂದು ನಾನು ಮನಸ್ಸಿನಿಂದಲೂ ಎಣಿಸಲಾರೆನು, ಮಾತಿನಿಂದಲೂ ಹೇಳಲಾರೆನು ಎನ್ನುವ ವ್ಯಾಸರ ದ್ರೌಪದಿಯಲ್ಲಿ 5 ಜನ ಗಂಡಂದಿರ ಹೆಸರನ್ನು ಉಚ್ಚರಿಸಿ ನೀವು ಭ್ರಷ್ಟರಾದಿರಿ, ಮೋಸಗಾರರು ಎನ್ನುವ ಕುಮಾರವ್ಯಾಸನ ದ್ರೌಪದಿಯಲ್ಲಿ. ಕುಮಾರವ್ಯಾಸನ ಕಾಲಕ್ಕೆ ಮಹಾಭಾರತ ಜನಮಾನಸದ ಅಂಗಳದಲ್ಲಿ ಆಳವಾದ ಬೇರುಗಳನ್ನು ಇಳಿಬಿಟ್ಟ ಆಲದ ಮರವಾಗಿ, ಈ ಮಹಾಕಾವ್ಯದ ಪಾತ್ರಗಳೆಲ್ಲ ಜನರಿಗೆ ತಮ್ಮದೇ ಮನೆಯ ಬಂಧುಗಳಂತೆ ಆಪ್ತವಾಗಿದ್ದವಲ್ಲ. ಇದು ಕಾಲದ ಮಹಿಮೆಯಷ್ಟೆ. ಈ ಪ್ರಸಂಗದಲ್ಲಿ ದುಶ್ಯಾಸನ ದ್ರೌಪದಿಯ ಕೂದಲು ಹಿಡಿದು ಎಳೆದು ತರುವ ಪಾಶವೀಕೃತ್ಯಕ್ಕಿಂತ ದ್ರೌಪದಿ ಕೇಳಿದ ಧರ್ಮ ಸೂಕ್ಷ್ಮ ಪ್ರಶ್ನೆಯೇ ಸಭೆಗೆ ಪ್ರಮುಖವಾಗಿ ಬಿಡುವುದೊಂದು ಚೋದ್ಯವೇ ಸರಿ. ಕೆದರಿದ ಕೇಶರಾಶಿಯಿಂದ ಕೂಡಿದವಳಾಗಿ, ಕಳಚಿ ಬೀಳುತ್ತಿರುವಂತಿರುವ ಏಕವಸ್ತ್ರಧಾರಿಣಿಯಾಗಿ, ದುಶ್ಯಾಸನನಿಂದ ಸೆಳೆಯಲ್ಪಡುತ್ತಿರುವವಳಾಗಿ, ನಾಚಿಕೆಯಿಂದ ಕೋಪಾವಿಷ್ಠಳಾಗಿ ದ್ರೌಪದಿ ಕೇಳುತ್ತಾಳೆ. ಇಮೇ ಸಭಾಯಾಂ ಉಪದಿಷ್ಟ ಶಾಸ್ತ್ರಾಃ ಕ್ರಿಯಾವಂತಃ ಸರ್ವ ಏವೇಂದ್ರ ಕಲ್ಪಾಃ ಗುರುಸ್ಥಾನ ಗುರುವಶ್ಚೈವ ಸರ್ವೇ ತೇಷಾಮಗ್ರೇ ನೋತ್ಸಹೇ ಸ್ಥಾತುಮೇವಂ. ಈ ಭವ್ಯ ಸಭಾಮಂದಿರದಲ್ಲಿ ಸಕಲ ಶಾಸ್ತ್ರ ಪರಿಣಿತರಿದ್ದಾರೆ, ಇಂದ್ರ ಸಮಾನರಾದ ರಾಜರಿದ್ದಾರೆ, ನನಗೆ ಗುರುಸ್ಥಾನದಲ್ಲಿರಲು ಯೋಗ್ಯರಾದವರೂ ಇಲ್ಲಿದ್ದಾರೆ, ನನ್ನ ಗುರುಗಳೂ ಇದ್ದಾರೆ. ಇಂತಹ ಸಭಿಕರ ಮುಂದೆ ಈ ದುರವಸ್ಥೆಯಲ್ಲಿ ನಾನು ನಿಲ್ಲಲಾರೆನು. ಇಲ್ಲಿ ದ್ರೌಪದಿಯ ಒಂದೊಂದು ಮಾತನ್ನೂ ಗಮನಿಸಿ. ಇಂದ್ರ ಸಮಾನರಾದ ರಾಜರಿದ್ದಾರೆ ಎನ್ನುತ್ತಾಳೆ. ಅಂದರೆ ಇಲ್ಲಿ ಕೌರವ ಪಾಂಡವರಷ್ಟೇ ಅಲ್ಲ, ಆಹ್ವಾನಿತರಾದ ಹಲವು ರಾಜರ ಮುಂದೆ ರಾಜಸೂಯ ಯಾಗವನ್ನು ಮಾಡಿದ ಈ ಮಹಾರಾಣಿಗೆ ಅವಮಾನವಾಗುತ್ತಿದೆ. ಮುಂದುವರೆದು ಹೇಳುತ್ತಾಳೆ, ನನಗೆ ಗುರುಸ್ಥಾನದಲ್ಲಿರಲು ಯೋಗ್ಯರಾದವರೂ ಇದ್ದಾರೆ ಎನ್ನುತ್ತಾಳೆ.
ಅಂದರೆ ಈ ಯಾಜ್ಞಸೇನಿಗೆ, ಈ ಅಗ್ನಿಪುತ್ರಿಗೆ ಗುರುಸ್ಥಾನದಲ್ಲಿರಲೂ ಒಂದು ಯೋಗ್ಯತೆ ಬೇಕಲ್ಲವೇ? ಅದನ್ನು ಪಡೆದ ಕೆಲವರನ್ನು ಈಕೆ ಅಲ್ಲೇ ಗುರುತಿಸಿದ್ದಾಳೆ. ಈ ದಿಟ್ಟತನ ನಾಹಂ ವರಯಾಮಿ ಸೂತಂ ಎನ್ನುವ ದಿಟ್ಟತನದಂತೆ ತೋರುವುದಲ್ಲವೇ? ಆದರೆ ವ್ಯತ್ಯಾಸಗಳಿಷ್ಟೆ. ಹಾಗೆ ಅಲ್ಲಿ ಹೇಳಿದಾಗ ಅವಳ ಮುಂದೆ ಭವಿಷ್ಯ ಹಸನಾಗಿ ಹಾಸಿಕೊಂಡು ಬಿದ್ದಿತ್ತು. ಈಗ ಇಲ್ಲಿ ಭವಿಷ್ಯದ ತುಂಬ ಕತ್ತಲೆಯೇ ತುಂಬಿದೆ. ಆದರೂ ದಿಟ್ಟತನ ಮಾತ್ರ ಹಾಗೆಯೇ ಉಳಿದಿದೆಯಲ್ಲ. ಇದು ದ್ರೌಪದಿಗೆ ಮಾತ್ರ ಸಾಧ್ಯ. ಇನ್ನೂ ಮುಂದುವರೆದ ದ್ರೌಪದಿಯ ಮಾತುಗಳು ಕಬ್ಬಿಣದ ಗುಂಡುಗಳಂತೆ ಸಭಿಕರಿಗೆ ರಾಚುತ್ತವೆ. ಇದಂ ತ್ವನಾರ್ಯಂ ಕುರುವೀರ ಮಧ್ಯೆ ರಜಸ್ವಲಾಂ ಯತ್ ಪರಿಕರ್ಷ್ಯಸೆ ಮಾಂ ನ ಚಾಪಿ ಕಶ್ಚಿತ್ ಕುರುತೆ ಅತ್ರ ಪೂಜಾಂ ಧ್ರುವಂ ತವೇದಂ ಮತಮನ್ವಪದ್ಯನ್. ದುಷ್ಟನಾದ ನೀನು ರಜಸ್ವಲೆಯಾದ ನನ್ನನ್ನು ಈ ಕುರು ವೀರರಿರುವ ಸಭಾಮಂದಿರಕ್ಕೆ ಸೆಳೆದು ತಂದಿರುವೆ. ಇದು ನಿಶ್ಚಯವಾಗಿಯೂ ಅಕಾರ್ಯವೆಂಬುದರಲ್ಲಿ ಸಂಶಯ ಲೇಶವೂ ಇಲ್ಲ. ಆದರೆ ನಿನ್ನ ಈ ಅಕಾರ್ಯವನ್ನು ಈ ಮಹಾಸಭೆಯಲ್ಲಿ ಕುಳಿತಿರುವ ಯಾರೊಬ್ಬರೂ ಖಂಡಿಸುತ್ತಿಲ್ಲ. ಇದು ನನಗೆ ಬಹಳ ಆಶ್ಚರ್ಯವೆನಿಸುತ್ತದೆ. ನಿಶ್ಚಯವಾಗಿಯೂ ಇಲ್ಲಿ ಕುಳಿತಿರುವವರೆಲ್ಲರಿಗೂ ಇದು ಸಮ್ಮತವೆಂದೇ ಭಾವಿಸಬೇಕಾಗಿದೆ. ಒಬ್ಬ ಕುಲವಧು, ಒಬ್ಬ ರಾಜವಧುವಿನ ದಿಟ್ಟತನದ ಮಾತುಗಳಿವು. ಈ ಮಾತುಗಳ ಹಿಂದಿನ ಭಾವಗಳನ್ನು ಗಮನಿಸಿ. ದುರ್ಯೋಧನ, ದುಶ್ಯಾಸನ ನೀಚರೆನ್ನುವುದು ಆ ಕಾಲದಲ್ಲಿ ಆ ಸಮಾಜಕ್ಕೆ ಜಾಹೀರಾಗಿದೆ. ಅವರು ಮಾಡುವುದೆಲ್ಲ ಕೆಟ್ಟ ಕೆಲಸಗಳೆಂದು ಎಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನು ನೋಡುತ್ತಾ ಸುಮ್ಮನೆ ಕುಳಿತ ಈ ವಯೋವೃದ್ಧರು, ಜ್ಞಾನವೃದ್ಧರು, ಮೇಧಾವಿಗಳೂ ಆದವರನ್ನು ಏನೆನ್ನಬೇಕು? ಇದು ನಿಮಗೂ ಸಮ್ಮತವೇ ಎಂದೇ ಕೇಳಬೇಕು ತಾನೆ. ಕೆಚ್ಚೆದೆಯ ದ್ರೌಪದಿ ಅದನ್ನೇ ಮಾಡುತ್ತಾಳೆ. ದ್ರೌಪದಿಯ ಈ ದಿಟ್ಟತನವನ್ನು ಕುಮಾರವ್ಯಾಸನ ವಿದುರ ಈ ಮೊದಲೇ ತುಂಬ ಅರ್ಥಗರ್ಭಿತವಾಗಿ ಹೇಳುತ್ತಾನೆ. ಈ ಪ್ರಸಂಗವನ್ನ ಗಮನಿಸಲು ಸ್ವಲ್ಪ ಹಿಂದಕ್ಕೆ ಹೋಗೋಣ. ವಿದುರನಿಗೆ ದುರ್ಯೋಧನ ದ್ರೌಪದಿಯನ್ನು ಸಭೆಗೆ ಕರೆತಾ ಎನ್ನುತ್ತಾನೆ. ಆಗ ವಿದುರ ಹೇಳುವ ಮಾತುಗಳು ದ್ರೌಪದಿಯ ವ್ಯಕ್ತಿತ್ವವನ್ನು ಬಿಂಬಿಸುತ್ತವೆ. ಸಿಡಿಲ ಪೊಟ್ಟಣ ಗಟ್ಟಿ ಸೇಕವ ಕೊಡುವರೆ ಹರ ನೇತ್ರವನ್ನಿಯೊಳಡಬಳವ ಸುಡು ಬಗೆದಲ ಮರುಳೆ ಮಹೀಪತಿಯೇ. ಹೆಡತಲೆಯ ತುರಿಸುವರೆ ಹಾವಿನ ಹೆಡೆಯನ ಕಟ ಪಾಂಡುಪುತ್ರರ ಮಡದಿ ತೊತ್ತ ಹಳೆ ಶಿವ ಎಂದಳಲಿದನು ವಿದುರ. ನಮಗೆ ಮೈಕೈ ನೋವಾದರೆ ಉಪ್ಪನ್ನು ಬಿಸಿ ಮಾಡಿ ಬಟ್ಟೆಯಲ್ಲಿ ಪೊಟ್ಟಣ ಕಟ್ಟಿ ಶಾಖವನ್ನು ತೆಗೆದುಕೊಳ್ಳುವುದು ರೂಢಿ. ಅಯ್ಯ ಮರುಳು ಮಹೀಪತಿಯೇ, ಸಿಡಿಲನ್ನೇ ಪೊಟ್ಟಣ ಕಟ್ಟಿ ಶಾಖವನ್ನು ಯಾರಾದರೂ ತೆಗೆದುಕೊಳ್ಳುತ್ತಾರೆಯೇ? ಈಶ್ವರನ ಮೂರನೇ ಕಣ್ಣಿನ ಅಗ್ನಿಯಲ್ಲಿ ಅಡುಗೆ ಮಾಡಲು ಸಾಧ್ಯವೇ? ಹಾವಿನ ಹೆಡೆಯಿಂದ ತಲೆಯನ್ನು ತುರಿಸಿಕೊಳ್ಳಲು ಸಾಧ್ಯವೇ? ಪಾಂಡುಪುತ್ರರ ಮಡದಿ ತೊತ್ತಾಗುವಳೆ ಶಿವಶಿವ ಎಂದು ದುಃಖಿಸುತ್ತಾನೆ ವಿದುರ. ದ್ರೌಪದಿ ಸಿಡಿಲಿನಂಥವಳು, ಬೆಂಕಿಯಂಥವಳು, ಹಾವಿನ ಹೆಡೆಯಂಥವಳು ಎಂದೆಲ್ಲ ಅವಳ ಗುಣವಿಶೇಷಗಳನ್ನು ವರ್ಣಿಸುವ ಕುಮಾರವ್ಯಾಸ ಮುಂದೆ ಅವಳನ್ಯಾಕೋ ಅತ್ಯಂತ ಅಬಲೆಯನ್ನಾಗಿ ಮಾಡಿಬಿಟ್ಟಿದ್ದಾನೆ. ಲಲಿತ ಬುದ್ಧಿಗಳೀಗ ನೋಡಿರಿ ಲಲನೆಯನು ಸತಿ ದಿಟ್ಟೆಯನ್ನದಿರಿ ಎಲೆಸು ಯೋಧನ ರಾಜಸಭೆಯಿದು ದೋಷರಹಿತವಲೇ. ಗೆಲವಿದೆಂತುಟೋ ತನ್ನ ಸೋಲಿದು ಬಳಿಕ ಸೋತರೆ ಧರ್ಮಗತಿಯನು ತಿಳಿದು ಹೇಳಲಿ ತತ್ಸಭಾಸದರೆಂದಳಿಂದು ಮುಖಿ. ಮೃದು ಮನಸ್ಸಿನ ಜನರೇ, ಈಗ ನೋಡಿರಿ ಈ ಹೆಣ್ಣಿನ ಸ್ಥಿತಿಯನ್ನು. ಈ ಸತಿಯ ಧೈರ್ಯವಿದೇನು ಎನ್ನಬೇಡಿ. ಎಲೈ ಸುಯೋಧನನೇ, ಇದು ದೋಷವೇ ಇಲ್ಲದ ರಾಜಸಭೆಯಲ್ಲವೇ? ತಾನು ಸೋತ ಬಳಿಕ ನನ್ನ ಸೋತರೆ ಅದು ನಿಮ್ಮ ಗೆಲುವು ಹೇಗಾಗುತ್ತದೆ? ಈ ಧರ್ಮಗತಿಯನ್ನು ಇಲ್ಲಿರುವ ಸಭಾಸದರೇ ಹೇಳಲಿ. ಈ ಮಾತುಗಳನ್ನೊಮ್ಮೆ ಸರಿಯಾಗಿ ಗಮನಿಸಿ. ಸತಿ ದಿಟ್ಟೆಯನ್ನದಿರಿ ಎನ್ನುತ್ತಾಳೆ ದ್ರೌಪದಿ. ಧೈರ್ಯವಂತೆ ಎನ್ನುವುದು ಒಂದು ಅವಗುಣವೇ? ಕುಮಾರವ್ಯಾಸನ ಕಾಲಕ್ಕಾಗಲೇ ಅತ್ತೆಯ ಮನೆಯಲ್ಲಿ ತೊತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದರೂ ಉಣಬೇಕು ಎನ್ನುವ ಜನಪದ ಭಾವ ಜನಮಾನಸದಲ್ಲಿ ಬೇರೂರಿಯೇ ಬಿಟ್ಟಿತ್ತೇನೋ. ಹೆಣ್ಣು ಎಂದರೆ ಇಷ್ಟಿಷ್ಟೇ ಚೌಕಟ್ಟಿನಲ್ಲಿ ಇರತಕ್ಕವಳು ಎನ್ನುವ ಅಲಿಖಿತ ನಿಯಮ ಜಾರಿಯಲ್ಲಿತ್ತೇನೋ. ಅದಕ್ಕೆ ದಿಟ್ಟೆಯನ್ನದಿರಿ ಎನ್ನುವ ಬೇಡಿಕೆ ದ್ರೌಪದಿಯಿಂದ. ನನಗೆ ಗುರುಸ್ಥಾನದಲ್ಲಿರಲು ಯೋಗ್ಯರಾದವರೂ ಇಲ್ಲಿದ್ದಾರೆ ಎನ್ನುವ ವ್ಯಾಸರ ದ್ರೌಪದಿಯಲ್ಲಿ, ಸತಿ ದಿಟ್ಟೆಯನ್ನದಿರಿ ಎಂದು ಬೇಡುವ ಈ ದ್ರೌಪದಿಯಲ್ಲಿ
ಅದೇ ಸಭೆಯಲ್ಲಿ ಗಂಡಂದಿರನ್ನು ಭ್ರಷ್ಟರು, ಮೋಸಗಾರರು ಎಂದು ಬೈಯುವ ಒರಟು ಹೆಣ್ಣಿನ ಮುಖ ಒಂದಾದರೆ, ಅತಿ ವಿನಯದಿಂದ ಸತಿದಿಟ್ಟೆಯನ್ನದಿರಿ ಎಂದು ಬೇಡುವ ಕುಗ್ಗಿದ ಹೆಣ್ಣಿನ ಮುಖ ಮತ್ತೊಂದು ಕಡೆ. ಎಷ್ಟೊಂದು ಗೊಂದಲಮಯವಾಗಿದೆಯಲ್ಲವೇ ಹೆಣ್ಣಿನ ಸ್ಥಾನಮಾನ. ಇದಕ್ಕಲ್ಲವೇ ಕಾಲದ ಮಹಿಮೆ ಎನ್ನುವುದು. ವ್ಯಾಸರ ದ್ರೌಪದಿ ಈಗ ಕೆಂಡಾಮಂಡಲವಾಗುತ್ತಾಳೆ. ನ್ಯಾಯ ಕೇಳಿದ್ದಾಯಿತು, ರಾಜಧರ್ಮವನ್ನು ಹೇಳಿದ್ದಾಯಿತು. ಆದರೂ ಈ ಸಭೆಯಲ್ಲಿರುವ ದೊಡ್ಡವರೂ ಎನಿಸಿಕೊಳ್ಳುವ, ತಮ್ಮ ಬದುಕನ್ನೇ ಕುರುವಂಶದ ಏಳಿಗೆಗಾಗಿ ಮುಡುಪಾಗಿಟ್ಟಿರುವ ಭೀಷ್ಮರಾಗಲಿ, ವ್ಯಾಸರೂ ಮೆಚ್ಚುವಂಥ ಮೇಧಾವಿ ವಿದುರನಾಗಲಿ ಚಕಾರವೆತ್ತದೆ ಸುಮ್ಮನೆ ಕುಳಿತರೆ ದ್ರೌಪದಿಯಂಥ ಹೆಣ್ಣಿಗೆ ವ್ಯಾಕುಲವಲ್ಲದೆ ಕೋಪ ಉಕ್ಕುವುದೂ ಸಹಜವೇ ಅಲ್ಲವೇ? ಆದರೆ ಆ ಕೋಪದ ಭರದಲ್ಲೂ ಆಕೆ ಯೋಚಿಸುವ ಪರಿಯಿದೆಯಲ್ಲ, ಅದಕ್ಕೆ ಪಂಡಿತ ಪಾಮರರಾದಿಯಾಗಿ ನಮೋ ಎನ್ನಲೇಬೇಕು. ಧಿಗಸ್ತು ನಷ್ಟಃ ಖಲು ಭಾರತಾನಾಂ ಧರ್ಮಸ್ತಥಾ ಕ್ಷತ್ರವಿದಾಂ ಚರುತ್ಥಂ ಯತ್ರಾಭ್ಯತೀತಾಂ ಕುರು ಧರ್ಮವೇಲಾಂ ಪ್ರೇಕ್ಷಂತಿ ಸರ್ವೇ ಕುರುವಃ ಸಭಾಯಾಂ. ಇಂತಹ ಇವರ ದುಷ್ಟ ಭಾವನೆಗಳಿಗೆ ಧಿಕ್ಕಾರವಿರಲಿ. ಭರತ ವಂಶೀಯರ ಧಾರ್ಮಿಕತೆಯು ಇಂದು ಹಾಳಾಗಿ ಹೋಯಿತು. ಅಂತೆಯೇ ಕ್ಷಾತ್ರ ಧರ್ಮಾವಲಂಬಿಗಳಾದ ಕ್ಷತ್ರಿಯರ ಸದಾಚಾರಗಳೂ ಹಾಳಾಗಿ ಹೋದವು. ಹಾಗಿಲ್ಲದಿದ್ದರೆ ಈ ಸಭಾಭವನದಲ್ಲಿ ಕುಳಿತಿರುವವರಲ್ಲಿ ಯಾರೇ ಆದರೂ ಕೌರವರು ಮಾಡುತ್ತಿರುವ ಈ ಧರ್ಮ ಮರ್ಯಾದೆಯ ಉಲ್ಲಂಘನೆಯನ್ನು ಕಣ್ಣಿನಿಂದ ನೋಡುತ್ತಾ ಮೌನವಾಗಿ ಕುಳಿತುಕೊಳ್ಳುತ್ತಿರಲಿಲ್ಲ. ದ್ರೋಣಸ್ಯ ಭೀಷ್ಮಸ್ಯ ಚ ನಾಸ್ತಿ ಸತ್ವಂ ಧ್ರುವಂ ತಥೈವಾಸ್ಯ ಮಹಾತ್ಮನೋಪಿ ರಾಜ್ಞಸ್ತಥಾ ಹಿ ಮಮ ಧರ್ಮಮುಗ್ರಂ ನ ಲಕ್ಷಯಂತೆ ಕುರು ವೃದ್ಧ ಮುಖ್ಯಾಃ. ಬೇರೆದ್ರದ್ದು ಕಂಟಿನ್ಯೂಟಿ ತಗೋಬೇಕು ಸರ್. ಮಹಾಪರಾಕ್ರಮಿಗಳಾದ ಈ ದ್ರೋಣ ಭೀಷ್ಮರು ನಿರ್ವೀರ್ಯರಾಗಿರುವಂತೆ ಕಾಣುತ್ತದೆ. ಮಹಾಮೇಧಾವಿಯಾದ ಮಹಾತ್ಮನಾದ ವಿದುರನೂ ಮಹಾರಾಜನಾದ ಧೃತರಾಷ್ಟ್ರನೂ ವಿವೇಕ ಶೂನ್ಯರಂತೆ ಕಾಣುತ್ತಿದ್ದಾರೆ. ಹಾಗಿಲ್ಲದಿದ್ದರೆ ಇವರೆಲ್ಲರೂ ಈ ಅಕಾರ್ಯವನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದರೂ ಮೌನದಿಂದ ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗೆ ಒಟ್ಟಾರೆಯಾಗಿ ಹಿರಿಯರೆಲ್ಲರನ್ನೂ ನಿವಾಳಿಸಿದ್ದೇ ಅಲ್ಲದೆ ಪ್ರತಿ ಹಿರಿಯರ ಹೆಸರನ್ನೂ ಹೇಳಿ ಪ್ರಶ್ನಿಸುವ ದ್ರೌಪದಿಯ ಪರಿಯಿದೆಯಲ್ಲ, ಅದು ಅನನ್ಯವೇ ಸರಿ. ಅಲ್ಲದೆ ದ್ರೌಪದಿಯ ವ್ಯಾಕುಲತೆಯಾದರೂ ಯಾವುದರ ಬಗ್ಗೆ? ಕ್ಷತ್ರಿಯರೆಲ್ಲರ ಕ್ಷಾತ್ರಧರ್ಮದ ಬಗ್ಗೆ, ಭರತ ವಂಶೀಯರ ಧಾರ್ಮಿಕತೆಯ ಬಗ್ಗೆ, ಮಹಾರಾಜರ ಸದಾಚಾರದ ಬಗ್ಗೆ. ಕುಲವಧುವಾದವಳು ಯೋಚಿಸಬಹುದಾದ ಅನನ್ಯ ಪರಿಯಿದು. ದ್ರೌಪದಿಯ ಕೈಯಲ್ಲಿ ಕತ್ತಿ ಗುರಾಣಿಗಳಿಲ್ಲ, ಬಿಲ್ಲು ಬಾಣಗಳೂ ಇಲ್ಲ. ಆದರೆ ಅವಳ ಮಾತಿನ ಈ ಹರಿತ ಬಾಣಗಳು ಧರ್ಮಸಮ್ಮತಿಸುವ ಸೂಕ್ಷ್ಮ ಹೃದಯಗಳನ್ನು ಭೇದಿಸುವಂತವೇ ಆಗಿವೆ. ತುಂಬಿದ ಸಭೆಯೊಳಗೆ ಇಂಥ ಮಾತುಗಳನ್ನಾಡಲು, ಹಿರಿಯರನ್ನು ಈ ರೀತಿ ಪ್ರಶ್ನೆ ಮಾಡಲು ದ್ರೌಪದಿಯಂಥ ಮಹಿಳೆಗೆ ಮಾತ್ರ ಸಾಧ್ಯ. ಕುಮಾರವ್ಯಾಸನಲ್ಲಿ ದ್ರೌಪದಿಯ ಮತ್ತೊಂದು ಮುಖವನ್ನು ಇದೇ ಸಂದರ್ಭದಲ್ಲಿ ನೋಡುತ್ತೇವೆ. ಭೀಷ್ಮ ಗುರು ಕೃಪರ ಮರಳಿ ನೋಡಿದಳಕಟ ಗಂಗಾವರ ಕುಮಾರ ದ್ರೋಣ ಕೃಪರ್ ಈ ಸೆರಗ ಬಿಡಿಸಿರೆ ತಂದೆಗಳೆಂದೊರಲಿದಳು ತರಳೆ. ಕ್ರೂರನಿವ ದುಶ್ಯಾಸನನು ಗಾಂಧಾರಿ ಬಿಡಿಸೌ ಸೆರಗ ಸೊಸೆಯಲ್ಲಾರು ಹೇಳೌ ತಂಗಿಯಲ ನಿಮಗೆ ಭಾನುಮತಿ. ವೀರ ಸೈಂಧವ ನರಸಿ ರಾಜಕುಮಾರಿ ನೀ ನಾದಿನಿಯಲ ಖಳ ರೌರವದೊಳದ್ದುವನು ಬಿಡಿಸೆಂದೊರಲಿದಳು ತರಳೆ. ಭೀಷ್ಮ, ಗುರುದ್ರೋಣ, ಕೃಪಾಚಾರ್ಯ ಎಲ್ಲರನ್ನೂ ದೈನ್ಯದಿಂದ ಮತ್ತೆ ಮತ್ತೆ ನೋಡುತ್ತಾ, ಗಂಗಾವರ ಕುಮಾರ, ದ್ರೋಣ, ಕೃಪಾ, ನೀವೆಲ್ಲ ನನಗೆ ತಂದೆಯ ಸಮಾನರಲ್ಲವೇ? ಇವನಿಂದ ನನ್ನ ಸೆರಗನ್ನು ಬಿಡಿಸಿ ಎಂದು ಒರಳಿದಳು ತರಳೆ. ಈ ದುಶ್ಯಾಸನ ಕ್ರೂರಿಯಾಗಿದ್ದಾನೆ. ಗಾಂಧಾರಿ, ನಾನು ನಿನ್ನ ಸೊಸೆಯಲ್ಲವೇ? ಸೆರಗನ್ನು ಬಿಡಿಸಬಾರದೆ? ಅಲ್ಯಾರು? ಭಾನುಮತಿ, ನಿನ್ನ ತಂಗಿ ನಾನಮ್ಮ, ನೀನಾದರೂ ಸೆರಗನ್ನು ಬಿಡಿಸು. ವೀರ ಸೈಂಧವನ ಹೆಂಡತಿ ದುಶ್ಯಲೆ, ನೀನು ನನಗೆ ನಾದಿನಿಯಾಗಬೇಕಲ್ಲವೇ? ನಿನ್ನಣ್ಣನ ಕೈಯಿಂದ ನೀನಾದರೂ ಸೆರಗನ್ನು ಬಿಡಿಸಬಾರದೆ? ಈ ಖಳ ನನ್ನನ್ನು ರೌರವ ನರಕದೊಳು ಅದ್ದುತ್ತಿದ್ದಾನೆ.
ಎಂದು ಆ ತರಳೆ ಅಳುತ್ತಾ ಹೇಳಿದಳಂತೆ. ಇಡೀ ಭರತಖಂಡದ ಧರ್ಮದ ಬಗ್ಗೆ ಮಾತಾಡುವ, ಹಿರಿಯರೆಲ್ಲರಿಗೂ ಧಿಕ್ಕಾರವೆನ್ನುತ್ತಾ ನ್ಯಾಯದ ಬಗ್ಗೆ ಮಾತಾಡುವ ದ್ರೌಪದಿ ಅಲ್ಲಾದರೆ ದೈನ್ಯತೆಯೇ ಮೂರ್ತಿವೆತ್ತಂತೆ ಓದುಗರಲ್ಲಿ ಕರುಣರಸವನ್ನು ಉಕ್ಕಿಸುವಂತೆ ಕಾಪಾಡಿ ಕಾಪಾಡಿ ಎಂದು ಅಳುವ ದ್ರೌಪದಿ ಇಲ್ಲಿ ಕಾಣುತ್ತಾಳೆ. ಈ ಎರಡೂ ಭಾವಗಳು ಹೆಣ್ಣಿನಲ್ಲಿ ಇರುವಂಥದ್ದೇ. ನಾಣ್ಯದ ಎರಡು ಮುಖಗಳಿದ್ದಂತೆ. ಅದೇ ಸಭೆಯಲ್ಲಿದ್ದ ದುರ್ಯೋಧನನ ತಮ್ಮ ವಿಕರ್ಣನಿಗೆ ತನ್ನ ಅಣ್ಣಂದಿರ ಈ ಅಕಾರ್ಯ ಸ್ವಲ್ಪವೂ ಸರಿಬರದೆ ಹೀಯಾಳಿಸುತ್ತಾನಷ್ಟೆ. ಅದಕ್ಕೆ ಕರ್ಣನೆನ್ನುವ ಮಹಾನುಭಾವ ದ್ರೌಪದಿಯ ಬಗ್ಗೆ ಹೇಳುವ ಮಾತಾದರೂ ಹೇಗಿದೆ ನೋಡಿ. ಏಕೋ ಭರ್ತಾ ಸ್ತ್ರಿಯ ದೇವೈರ್ವಿಹಿತಃ ಕುರು ನಂದನ ಇಯಂ ತ್ವನೇಕ ವಶಗಾ ಬಂಧಕೀತಿ ವಿನಿಶ್ಚಿತಾ ಅಸ್ಯಾಹ ಸಭಾಮಾನಯನಂ ನ ಚಿತ್ರಮಿತಿ ಮೇ ಮತಿಃ ಏಕಾಂಬರಧರತ್ವಂ ವಾಪ್ಯಥ ವಾಪಿ ವಿವಸ್ತ್ರತಾ. ಒಬ್ಬ ಸ್ತ್ರೀಗೆ ಒಬ್ಬನೇ ಪತಿ ಎಂಬುದು ಸರ್ವವಿದಿತವಾಗಿದೆ. ಇದನ್ನು ದೈವ ನಿಯಮವೆಂದೂ ಹೇಳುವರು. ಆದರೆ ಸಾಮಾನ್ಯವಾದ ಸಮಾಜ ಧರ್ಮಕ್ಕೆ ವಿರುದ್ಧವಾಗಿ ಇವಳಿಗೆ 5 ಪತಿಗಳಿದ್ದಾರೆ. ಇದರಿಂದಾಗಿ ಇವಳು ಬಂಧಕಿ ಎನಿಸಲ್ಪಡುತ್ತಾಳೆ. ಆದುದರಿಂದ ದುರ್ವರ್ತೆಯಾದ ಇವಳನ್ನು ಏಕವಸನೆಯಾಗಿರುವಾಗ ಈ ಸಭಾಮಂದಿರಕ್ಕೆ ಕರೆತಂದಿರುವುದಾಗಲಿ ಅಥವಾ ಇವಳನ್ನು ಪೂರ್ಣ ವಿವಸ್ತ್ರಳನ್ನಾಗಿ ಮಾಡುವುದಾಗಲಿ ಆಶ್ಚರ್ಯವೂ ಅಲ್ಲ, ಅಧರ್ಮವೂ ಅಲ್ಲ. ಹೇಗಿದೆ ಈ ಮಾತಿನ ವರಸೆ? 5 ಜನ ಗಂಡಂದರಿಗೆ ತನ್ನ ಮಗಳನ್ನು ಕೊಡುವುದಿಲ್ಲವೆಂದು ದೃಪದ ಹೇಳಿದಾಗ ಧರ್ಮರಾಯ ಮುಂತಾದ ಮಹಾಮಹಿಮರೆಲ್ಲ ಏನೆಲ್ಲಾ ಕತೆಗಳನ್ನು ಹೇಳಿ ಅವಳ ಪೂರ್ವಜನ್ಮದ ವೃತ್ತಾಂತವನ್ನೆಲ್ಲ ಅರುಹಿ ಇದು ಎಷ್ಟು ಧರ್ಮಸಮ್ಮತ ಎಂದು ಬಿಂಬಿಸಿ ರಾಜನನ್ನು ಜೊತೆಗೆ ದ್ರೌಪದಿಯನ್ನೂ ಒಪ್ಪಿಸಿದರಲ್ಲ. ನಾರದರೂ ಬಂದು ನೀವು ಹೀಗೆ ಸಂಸಾರ ಮಾಡಬೇಕು ಎಂದು ನಿಯಮವನ್ನೂ ಮಾಡಿಕೊಟ್ಟರಲ್ಲ. ಈಗ ಕರ್ಣ ಅವಳನ್ನು ತುಂಬಿದ ಸಭೆಯಲ್ಲಿ ದುರ್ವರ್ತೆಯಾದ ಬಂಧಕಿ ಎನ್ನುತ್ತಿದ್ದಾನೆ. ಗಂಡ ತನ್ನನ್ನು ತಾನು ಸೋತು ದಾಸನಾದ ಮೇಲೆ ನನ್ನನ್ನು ಹೇಗೆ ಪಣಕ್ಕಿಟ್ಟ ಎನ್ನುವ ರಾಜಧರ್ಮದ ನಿಯಮವನ್ನು ಕೇಳುವ ಅವಳಿಗೆ ಈ ಮಹಾಮಹಿಮ 5 ಜನರನ್ನು ಹೇಗೆ ಮದುವೆಯಾದೆ, ನೀನು ಅಧರ್ಮ ಮಾಡಿದ್ದೀಯೇ ಎನ್ನುತ್ತಿದ್ದಾನೆ. ಹೀಗೆ ನೋಡಿ ದ್ರೌಪದಿ ತನ್ನದಲ್ಲದ ತಪ್ಪಿಗೆ ಇಡೀ ಮಹಾಭಾರತದಲ್ಲಿ ಉತ್ತರದಾಯಿತ್ವದ ಕಟಕಟೆಯಲ್ಲಿ ನಿಲ್ಲುತ್ತಲೇ ಕೃಷ್ಣನನ್ನು ಮನದಲ್ಲೇ ಬೇಡುತ್ತಾ ವಸ್ತ್ರಗಳನ್ನು ಅಕ್ಷಯವಾಗಿಸಿಕೊಂಡು ತನ್ನನ್ನು ತಾನು ಜಯಿಸಿಕೊಳ್ಳುತ್ತಲೂ ಹೋಗುತ್ತಾಳೆ. ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10.